ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮಾ. ಫ್ರೆಂಡ್ಸ್, ಇವತ್ತಿನ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು ಮತ್ತು ಹಬ್ಬದ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳ ಪಟ್ಟಿಯನ್ನು ನೋಡೋಣ. ಮೊದಲನೇದಾಗಿ ನಮಗೆ ಪೂಜಾ ಸಾಮಗ್ರಿಗಳು: ಅರಿಶಿನ, ಕುಂಕುಮ, ಲಕ್ಷ್ಮೀ ಮುಖವಾಡ, ಕರ್ಪೂರ, ಊದುಬತ್ತಿ, ವಿಳೆದೆಲೆ, ಧೂಪ, ಬತ್ತಿ ಅಥವಾ ತುಪ್ಪದ ಬತ್ತಿ, ದೀಪದ ಎಣ್ಣೆ, ಸಗಣಿ. ನಮಗೆ ಸಿಟಿ ಕಡೆ ಸಗಣಿ ಸಿಗೋದಿಲ್ವಲ್ಲ, ಹಾಗಾಗಿ ನಾವು ಅರಿಶಿಣದ ಉಂಡೆಯನ್ನು ಮಾಡಿಕೊಂಡು ಅದರಲ್ಲಿ ನಾವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗತ್ತೆ. ಅಡಿಕೆ, ಗಂಜಲ. ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಗೆಲ್ಲ ಗಂಜಲವನ್ನು ಪ್ರೋಕ್ಷಣೆ ಮಾಡಬೇಕಾಗತ್ತೆ. ಗರಿಕೆ, ಗೆಜ್ಜೆ ವಸ್ತ್ರ, ನಂತರ ಬಾಗಿಣದ ಸೆಟ್, ಅಂದರೆ ಇದರಲ್ಲಿ ಅರಿಶಿನ, ಕುಂಕುಮ, ಬಾಚಣಿಗೆ, ಕನ್ನಡಿ, ನಿಮಗೆ ಎಲ್ಲ ಸೆಟ್ ಸಿಗುತ್ತಲ್ಲ ಅದು. ನೆಕ್ಸ್ಟ್ ಹಸಿರು ಬಳೆ ಅಥವಾ ಕೆಂಪು ಗಾಜಿನ ಬಳೆ, ಬ್ಲೌಸ್ ಪೀಸ್, ಅರಿಶಿಣದ ಕೊಂಬು, ನೂಲು, ದಾರ. ನಮಗೆ ಈ ದಾರ ಬಂದು ನಾವು ಕಂಕಣ ಅಥವಾ ತಾಳಿಯನ್ನು ಮಾಡೋದಕ್ಕೆ ನಮಗೆ ಈ ದಾರ ಬೇಕಾಗುತ್ತೆ. ಅಚ್ಚು ಬೆಲ್ಲ, ಕೊಬ್ಬರಿ, ಕಡಲೆ, ಹೂವು, ಬಾಳೆಹಣ್ಣು, ತೆಂಗಿನಕಾಯಿ, ಅಕ್ಕಿ, ಬಾಳೆ ಎಲೆ, ತಾಮ್ರದ ಬಿಂದಿಗೆ. ನಾವು ಇಲ್ಲಿ ತಾಮ್ರದ ಬಿಂದಿಗೆ ಅಥವಾ ಹಿತ್ತಾಳೆ, ಕಂಚು ಅಥವಾ ಬೆಳ್ಳಿದು ಬಿಂದಿಗೆ ಕೂಡ ಇಡಬಹುದು. ಅದೇ ಯಾವುದೇ ಕಾರಣಕ್ಕೂ ನಾವು ಕಬ್ಬಿಣದ ಬಿಂದಿಗೆಯನ್ನು ಇಡಬಾರ್ದು. ನೆಕ್ಸ್ಟು ತಟ್ಟೆ, ಕಾಯಿನ್ಗಳು, ಮಣೆ, ದೀಪಗಳು, ಸೀರೆ. ನಮಗೆ ತಾಳಿ ಕೂಡ ಬೇಕಾಗುತ್ತೆ. ನಮಗೆ ಇಷ್ಟು ಪೂಜಾ ಸಾಮಾನುಗಳಾದರೆ ಈಗ ಪೂಜೆಗೆ ಯಾವ್ಯಾವ ಹೂಗಳು ಬೇಕು ಅಂತ ನೋಡೋಣ. ಮಲ್ಲಿಗೆ, ಗುಲಾಬಿ, ಹಾರ, ಪಾರಿಜಾತ ಹೂ, ಕಣಗಲೆ ಹೂ, ತಾವರೆ ಹೂ, ಸೇವಂತಿಗೆ, ತುಳಸಿ ಹೂ. ನಮಗೆ ಇಷ್ಟು ಹೂವುಗಳು ಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಯಾವುದು ಇಲ್ಲ ಅಂದರೂ ಪರವಾಗಿಲ್ಲ, ಮಲ್ಲಿಗೆ ಹೂ ಮತ್ತು ತಾವರೆ ಹೂವನ್ನು ನಾವು ಅಮ್ಮನವರಿಗೆ ಏರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ನಮಗೆ ಡ್ರೈ ಫ್ರೂಟ್ಸ್ ಯಾವುದಾದ್ರು ಬೇಕು ಅಂತ ಅಂದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಕಲ್ಸಕ್ಕರೆ. ನಮಗೆ ಕಲ್ಸಕ್ಕರೆ ನಾವು ಇಲ್ಲಿ ಕೆಂಪು ಕಲ್ಸಕ್ಕರೆನೇ ತೊಗೋಬೇಕಾಗತ್ತೆ. ಅದಾದ ನಂತರ ನಮಗೆ ಕಳಸದ ವಸ್ತುಗಳು ಏನೇನು ಬೇಕು ಅಂತ ನೋಡೋಣ. ಅರಿಶಿಣ, ಕುಂಕುಮ, ಹೂವು. ನಮಗೆ ಮುಖ್ಯವಾಗಿ ನಾವು ಕಳಸಕ್ಕೆ ನಾವು ಕೆಂಪು ಹೂಗಳನ್ನ ಹಾಕಬೇಕಾಗತ್ತೆ. ನಾಣ್ಯಗಳು ಅಂದರೆ ಬಿನ್ಗೆ ಎಲ್ಲ ಹಾಕ್ತೀವಲ್ಲ, ಕಾಯಿನ್ಗಳು, ಅದು. ಬಟ್ಲಡಿಕೆ, ಬೆಳ್ಳಿ ಅಥವಾ ಬಂಗಾರ, ಅಕ್ಷತೆ, ಗೋಮತಿ ಚಕ್ರ 6, ಕಮಲದ ಬೀಜ 6, ಕವಡೆ 6, ಬಾದಾಮಿ 6, ದ್ರಾಕ್ಷಿ 6, ಏಲಕ್ಕಿ 6, ಖರ್ಜೂರ 6, ಅರಿಶಿಣ ಕೊಂಬು 1, ಲಾವಂಚ ಬೇರು, ಕಲ್ಲು ಸಕ್ಕರೆ, ಜಾವದ ಪುಡಿ. ನಮಗೆ ಕಲಶಕ್ಕೆ ಇಷ್ಟು ವಸ್ತುಗಳು ಮುಖ್ಯವಾಗಿ ಬೇಕಾಗುತ್ತೆ. ಗೋಮತಿ ಚಕ್ರ, ಕಮಲದ ಬೀಜ, ಕವಡೆ ಇವನ್ನು ತಗೋಬೇಕಾದ್ರೆ ನಾವು ಬಿಳಿ ಬಣ್ಣದ ತಗೋಬಾರ್ದು, ಸ್ವಲ್ಪ ಹಳದಿ ಮಿಶ್ರಿತವಾಗಿರುತ್ತವಲ್ಲ ಆ ಥರದಂತಹ ಗೋಮತಿ ಚಕ್ರ ಮತ್ತು ಕವಡೆಯನ್ನು ತಗೋಬೇಕಾಗುತ್ತೆ. ನಮಗೆ ಇಲ್ಲಿ ಮುಖ್ಯವಾಗಿ ಲಾವಂಚ ಬೇರು ಮತ್ತು ಜಾವದ ಪುಡಿಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ಅದಾದಮೇಲೆ ಇವೆರಡನ್ನ ನಾವು ಕೊನೆಯಲ್ಲಿ ಕಳಶದಲ್ಲಿ ಹಾಕ್ಕೋಬೇಕಾಗುತ್ತೆ. ನಮಗೆ ಇಷ್ಟು ಕಳಸದ ವಸ್ತುಗಳು ಬೇಕಾಗುತ್ತೆ. ನಾವು ಕಳಸ ಪ್ರತಿಷ್ಠಾಪನೆಯನ್ನು ಮಾಡ್ಕೋಬೇಕಾದ್ರೆ ಈ ಸ್ತೋತ್ರವನ್ನು ಹೇಳ್ಕೋಬೇಕಾಗತ್ತೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಈ ಸ್ತೋತ್ರವನ್ನು ಹೇಳ್ಕೊಂಡು ನಾವು ಕಳಶದಲ್ಲಿ ಅಮ್ಮನವರನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡ್ಕೋಬೇಕಾಗತ್ತೆ. ರಂಗೋಲಿ, ನಾವು ಇಲ್ಲಿ ಹೃದಯ ಕಮಲ ರಂಗೋಲಿಯನ್ನು ಹಾಕೋಬೋದು, ಇಲ್ಲಾಂದರೆ ಅಷ್ಟದಳ ಪದ್ಮ ರಂಗೋಲಿನೂ ಕೂಡ ಹಾಕೋಬೋದು. ಇದು ರಂಗೋಲಿ ಯಾವ ರೀತಿ ಹಾಕಬೇಕು ಅಂತ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೃದಯ ಕಮಲ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತೀನಿ. ಅದಾದಮೇಲೆ ನಮಗೆ ಮಡ್ಲಕ್ಕಿಗೆ ಯಾವ್ಯಾವ ಸಾಮಾನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ತಟ್ಟೆ ಬೇಕು, ಅಕ್ಕಿ, ಅರಿಶಿಣ, ಕುಂಕುಮ, ಇದನ್ನು ನಾವು ಪ್ಯಾಕೆಟು ಇಡಬೇಕಾಗತ್ತೆ. ಬಳೆಗಳು, ಹಸಿರು ಅಥವಾ ಕೆಂಪು ಬಳೆ 1 ಡಜನ್ನು ಇಡಬೇಕು. ಬ್ಲೌಸ್ ಪೀಸ್ ಹಸಿರು ಬಣ್ಣದ್ದು, ಕೊಬ್ಬರಿ ಅರ್ಧ ಬಟ್ಲು, ಅದಕ್ಕೆ ಸ್ವಲ್ಪ ಕಡಲೆ, ಅಚ್ಚು ಬೆಲ್ಲ, ಬಾಗಿಣದ ಸೆಟ್. ನಮಗೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ, ಅರಿಶಿಣ, ಕುಂಕುಮ, ಬಾಚಣಿಗೆ, ಬಳೆ ಬಿಚ್ಚಲೆ, ಕನ್ನಡಿ ಎಲ್ಲವೂ ಒಂದೇ ಪ್ಯಾಕೆಟಲ್ಲಿ ಸಿಗುತ್ತೆ. ಅದನ್ನು ನಾವು ಸೆಟ್ಟು ಇಡಬೇಕಾಗತ್ತೆ. ಅದಾದಮೇಲೆ ಮಲ್ಲಿಗೆ ಹೂ ಅಥವಾ ಹೂಗಳನ್ನು ಕೂಡ ಇಡಬೇಕು. ವಿಳೆದೆಲೆ, ಅಡಿಕೆ,
ಹಣ್ಣು, ದಕ್ಷಿಣೆಯನ್ನು ನಾವು ಇಡಬೇಕಾಗುತ್ತೆ. ವಿಳ್ಯದೆಲೆ ಮತ್ತು ಅಡಿಕೆ ಇಡ್ತೀವಲ್ಲ, ಅದರಲ್ಲಿ ನಾವು ನಮ್ಮ ಶಕ್ತಿಗೆ ಅನುಸಾರ 11 ರೂಪಾಯಿ, 21 ರೂಪಾಯಿ ಅಥವಾ 101 ರೂಪಾಯಿ ನಾವು ದಕ್ಷಿಣೆಯನ್ನು ಇಡಬೇಕು. ಮತ್ತು ತೆಂಗಿನಕಾಯಿ ನಾವು ಇಷ್ಟನ್ನು ನಾವು ಮಡಲಕ್ಕಿ ತಟ್ಟೆಯಲ್ಲಿ ಇಡಬೇಕಾಗುತ್ತೆ. ಅದಾದಮೇಲೆ ದೇವಿಯ ಅಲಂಕಾರಿಕ ವಸ್ತುಗಳು, ದೇವಿಯ ಮುಖವಾಡ ಅಥವಾ ನಿಮ್ಮ ಹತ್ರ ಯಾವ ಮುಖವಾಡ ಇದೆಯಲ್ಲ ಅದನ್ನು ಕೂಡ ಅಮ್ಮನವರಿಗೆ ನಾವು ಹಾಕಿ ಪೂಜೆಯನ್ನು ಮಾಡ್ಕೋಬೋದು. ಸೀರೆ, ತಾಳಿ ಇಲ್ಲ ಅಂತಂದರೆ ನಾವು ಅರಿಶಿಣ ಕೊಂಬಿಂದ ನಾವು ತಾಳಿಯನ್ನು 3 ಎಳೆ ಅಥವಾ ಕೊಂಬನ್ನು ಕಟ್ಟಿ ಮಾಂಗಲ್ಯವನ್ನು ಮಾಡಿ ಹಾಕ್ಕೋಬಹುದು. ಬಳೆಗಳು ಮತ್ತು ಸರ, ಜಡೆ, ಡಾಬು, ಗೆಜ್ಜೆ ವಸ್ತ್ರ, ಬಟ್ಟೆ ಪಿನ್, ಕೋಲು ಅಥವಾ ಸ್ಟಿಕ್, ನಾವು ಬಿಂದಿಗೆಗೆ ನಾವು ಕಟ್ತೀವಲ್ಲ ಅದಕ್ಕೆ 1 ಮೊಳದಷ್ಟು ನಮಗೆ ಉದ್ದಕ್ಕಿರೋಂಥ ಕೋಲನ್ನ ತೊಗೋಬೇಕಾಗತ್ತೆ. ಮತ್ತು ತುಳಸಿ ಮಾಲೆ, ಹೂವಿನ ಹಾರ. ನಮಗೆ ಇದರಲ್ಲಿ ಮುಖ್ಯವಾಗಿ ನಾವು ಅಮ್ಮನವರಿಗೆ ಸರ ಅಥವಾ ಜಡೆ, ಡಾಬು ಯಾವುದನ್ನ ಹಾಕ್ತೀವೋ ಇಲ್ವೋ, ಗೆಜ್ಜೆ ವಸ್ತ್ರವನ್ನು ನಾವು ಮುಖ್ಯವಾಗಿ ಅಮ್ಮನವರಿಗೆ ಹಾಕಲೇಬೇಕು. ಅದು ತುಂಬ ಶ್ರೇಷ್ಠ. ನಮಗೆ ಇಲ್ಲಿ ಹಣ್ಣುಗಳು ಯಾವ್ಯಾವ್ದು ಬೇಕು ಅಂತ ನೋಡೋಣ. ಬಾಳೆಹಣ್ಣು, ಸೇಬು, ದ್ರಾಕ್ಷಿ, ಅನಾನಸ್, ದಾಳಿಂಬೆ, ಸೀಬೆಹಣ್ಣು, ಮೂಸಂಬಿ, ಸೀತಾಫಲ, ಕಿತ್ತಳೆ. ನಾನು ಇಲ್ಲಿ ಒಟ್ಟು 9 ತರಹದ ಹಣ್ಣುಗಳನ್ನ ತೋರಿಸಿದ್ದೀನಿ. ನಿಮ್ಮ ಶಕ್ತಿಗೆ ಅನುಸಾರವಾಗಿ 5 ಥರದ ಹಣ್ಣು ಅಥವಾ 3 ಥರದ್ದು, ಅದು ಇಲ್ಲ ಅಂತಂದರೆ ಅಟ್ಲೀಸ್ಟ್ ಬಾಳೆಹಣ್ಣನ್ನು ನಾವು 1 ಚಿಪ್ಪು ಇಟ್ಟು ನಾವು ಪೂಜೆಯನ್ನು ಮಾಡ್ಕೋಬಹುದು. ಈಗ ನೈವೇದ್ಯಕ್ಕೆ ಬೇಕಾಗಿರುವಂಥ ವಸ್ತುಗಳು: ಹಣ್ಣುಗಳು, ಹಾಲು, ತುಪ್ಪ, ಸಜ್ಜಿಗೆ ಅಥವಾ ರಸಾಯನ, ಒಬ್ಬಟ್ಟು, ರವೆ ಉಂಡೆ, ಕರ್ಜಿಕಾಯಿ, ಚಕ್ಕುಲಿ. ನೋಡಿ, ನಮಗೆ ನೈವೇದ್ಯಕ್ಕೆ ಇಷ್ಟು ಬೇಕಾಗುತ್ತೆ. ಇದರಲ್ಲಿ ನಿಮ್ಮ ಶಕ್ತಿಗೆ ಅನುಸಾರ ಯಾವುದನ್ನು ಅನುಕೂಲ ಇರುತ್ತೋ ಅದನ್ನು ಕೂಡ ಇಟ್ಕೋಬೋದು. ಕರ್ಜಿಕಾಯಿ ಅಥವಾ ಚಕ್ಕಲಿ, ರವೆ ಉಂಡೆ ಏನಿದೆಯಲ್ಲ ಇದನ್ನು ನಾವು ಅಂಗಡಿಯ ತಂದು ನಾವು ಅಮ್ಮನವರಿಗೆ ನೈವೇದ್ಯಕ್ಕೆ ಇಡಬಾರ್ದು. ನೀವು ಮನೆಯಲ್ಲೇ ನೀವೇ ಮಾಡಿರೋಂತಹ ತಿಂಡಿಗಳಾದರೆ ನೈವೇದ್ಯಕ್ಕೆ ಇಡಿ, ಇಲ್ಲ ಅಂತಂದರೆ ಪರವಾಗಿಲ್ಲ, ಬೇಡ. ಹಾಲು, ತುಪ್ಪ, ರಸಾಯನ ಅಥವಾ ಪಂಚಾಮೃತ. ನೆಕ್ಸ್ಟ್ ಪಂಚಾಮೃತ. ಸಂಜೆ ಸಮಯದಲ್ಲಿ ಬರುವಂತಹ ಮುತ್ತೈದೆಯರ ಕುಂಕುಮ ಕೊಡೋದಕ್ಕೆ ನಾವು ಯಾವೆಲ್ಲ ವಸ್ತುಗಳು ಬೇಕು ಅಂತ ನೋಡೋಣ. ಎಲೆ, ಅಡಿಕೆ, ಬಾಳೆಹಣ್ಣು, ಬಳೆಗಳು, ಕೆಂಪು ಅಥವಾ ಹಸಿರು ಬಳೆ, ಬ್ಲೌಸ್ ಪೀಸ್, ಅರಿಶಿಣ, ಕುಂಕುಮ, 1 ರೂಪಾಯಿ ಕಾಯಿನ್ನು, ಹೂವು ಮತ್ತು ಕಾಯಿ. ನಾವು ಇಷ್ಟನ್ನು ನಾವು ಕುಂಕುಮಕ್ಕೆ ಕೊಡಬೇಕಾಗತ್ತೆ ಯಥಾಶಕ್ತಿ. ನಿಮ್ಮ ಹತ್ರ ಇನ್ನೂ ಶಕ್ತಿ ಇದೆ ಅಂತಂದರೆ ನಾವು ರಿಟರ್ನ್ ಗಿಫ್ಟ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಇದೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಕೊಡಬಹುದು. ಇಲ್ಲ ಅಂತಂದರೆ ಇಷ್ಟು ಕೊಟ್ಟರೆ ನಮಗೆ ಸಾಕು. ಕೊನೆಯಲ್ಲಿ ನಾವು ಅಮ್ಮನವರಿಗೆ ಕೆಂಪು ಆರತಿಯನ್ನು ಮಾಡಬೇಕಲ್ವ, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಜೋಡಿ ದೀಪಗಳು, ಅದರಲ್ಲಿ ನಾವು ತುಪ್ಪದ ಬತ್ತಿಯನ್ನು ಹಾಕಿ ಆರತಿಯನ್ನು ಬೆಳಗಬೇಕಾಗತ್ತೆ. ಎಲೆ ಮತ್ತು ಅರಿಶಿಣ, ಸುಣ್ಣ. ನಾವು ಆರತಿಯನ್ನು ಮಾಡ್ಕೋಬೇಕಾದ್ರೆ ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಅರಿಶಿಣ ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡಿದಾಗ ನಮಗೆ ಅದು ಕೆಂಪು ಬಣ್ಣಕ್ಕೆ ಬರುತ್ತಲ್ಲ, ಅದನ್ನು ನಾವು ಅಮ್ಮನವರಿಗೆ ಆರತಿಯನ್ನು ಮಾಡ್ಕೋಬೇಕಾಗುತ್ತೆ. ನಮಗೆ ಇಷ್ಟು ಕೆಂಪು ಆರತಿ ಮಾಡೋದಕ್ಕೆ ಬೇಕು. ಫ್ರೆಂಡ್ಸ್, ನಮಗೆ ಇಷ್ಟು ಪೂಜಾ ಸಾಮಾನುಗಳು ಗಂಧಿಗೆ ಅಂಗಡಿಗಳಲ್ಲೇ ಸಿಗುತ್ತೆ, ಎಲ್ಲ ಕೂಡ ಸಿಗುತ್ತೆ, ಯಾವುದೂ ಕೂಡ ಸಿಗದೇ ಇರೋದಿಲ್ಲ. ನೀವು ಅಲ್ಲಿ ಎಲ್ಲ ವಸ್ತುಗಳನ್ನು ಈ ರೀತಿಯಾಗಿ ಹಬ್ಬಕ್ಕಿಂತ ಮುಂಚಿತವಾಗಿ ಲಿಸ್ಟ್ ಮಾಡಿ ಇಟ್ಕೊಂಡು ನಾವು ಹೋಗಿ ತೊಗೊಂಡು ಬಂದಾಗ ನಮಗೆ ಯಾವುದೇ ವಸ್ತುಗಳು ಮಿಸ್ ಆಗೋದಿಲ್ಲ. ಎಲ್ಲ ನಾವು ತಂದಿಟ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ, ಪ್ಲೀಸ್ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.